ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನಂದರೆ ಉಪ್ಪಿಟ್ಟು. ಮದುವೆ ಮನೇಲಿ ಯಾವ ಥರ ಮಾಡ್ತಾರಲ್ಲ ಆ ಥರ ಉಪ್ಪಿಟ್ಟಿನ ಸ್ಪೆಷಾಲಿಟಿ ಏನಂದರೆ ಆಲ್ಮೋಸ್ಟ್ ಅಲ್ಲಿ ಯಾರೂ ಭಾಳ ಲೈಕ್ ಮಾಡಲ್ಲ. ಅದಕ್ಕೋಸ್ಕರ ಇನ್ನೊಂದು ಸರಿ ಟ್ರೈ ಮಾಡಿ ನೋಡಿದರೆ ಆಲ್ಮೋಸ್ಟ್ ಅಲ್ಲಿ ಯಾರು ಲೈಕ್ ಮಾಡಲ್ಲ ಅವರೆಲ್ಲ ಇಷ್ಟಪಟ್ಟು ತಿನ್ಬೇಕು, ಆ ಥರ ಇದೆ. ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಏನಂದರೆ, ಒಂದು ಮೆಣಸಿನ್ಕಾಯಿ ಹಚ್ಕೊಂಡಿದ್ದೀನಿ. ನಾವು ಇಬ್ಬರಿಗೋಸ್ಕರ ಮಾಡ್ತಾಯಿರೋದು. ನೀವು ಬೇಕಾದರೆ ಜಾಸ್ತಿ ಅಂದರೆ ಜಾಸ್ತಿ ಮಾಡ್ಕೊಳ್ಳಿ. ಟೊಮಾಟೊ ಮತ್ತು ಕರಿಬೇವು ಮತ್ತು ಈರುಳ್ಳಿ ಮತ್ತು ನೆಕ್ಸ್ಟು ಬೀನ್ಸು, ಕ್ಯಾರೆಟು, ಈಗ 1 ಸ್ಪೂನು ಉದ್ದಿನಬೇಳೆ ಹಾಕಿದ್ದೀನಿ. ಒಂದು 4 ಗೋಡಂಬಿ ಹಾಕಿದ್ದೀನಿ. ಗೋಡಂಬಿ ಬೇಡದವರು ಸ್ಕಿಪ್ ಮಾಡ್ಬೋದು. ನಾಲ್ಕೈದು ಕರಿಬೇವಿನ ಸೊಪ್ಪು ಹಾಕಿ, ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ವೆಯ್ಟ್ ಮಾಡಬೇಕು. ಸ್ವಲ್ಪ ಮೆಣಸಿನ್ಕಾಯಿ ಹಾಕಿದ್ದಕ್ಕೆ, ಒಣ ಮೆಣಸಿನ್ಕಾಯಿ ಹಾಕ್ತಾರೆ, ನಾನು ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕ್ತಾಯಿದ್ದೀನಿ. ಒಂದು ಈರುಳ್ಳಿ ಹೆಚ್ಕೊಂಡಿದ್ದೀನಿ ಅಷ್ಟೇ. ಈರುಳ್ಳಿಗೆ ಉಪ್ಪಿಟ್ಟು ಕಂಪಲ್ಸರಿ ಏನಂತೇಳಿ ಇಲ್ಲ, ಬಟ್ಟು ಹಾಕಿದ್ರೆ ಸ್ವಲ್ಪ ತಿನ್ನೋಕ್ಕೆ ಟೇಸ್ಟ್ ಆಗಿರುತ್ತೆ. ಬೀನ್ಸ್ ಹಾಕಬೇಕು. ಕ್ಯಾರೆಟ್ ಹಾಕಬೇಕು. ಆಮೇಲೆ ಚೆನ್ನಾಗಿ ಎಣ್ಣೆಯಲ್ಲೇ ಡ್ರೈ ಆಗಬೇಕು, ಅಂದರೆ ಚೆನ್ನಾಗಿರುತ್ತೆ. ಕೆಲವೊಬ್ರು ಏನು ಮಾಡ್ತಾರೆ, ನೀರು ಹಾಕಿಬಿಡ್ತಾರೆ. ನೀರು ಹಾಕಿದರೆ ಅದು ಅಷ್ಟೊಂದು ಟೇಸ್ಟ್ ಬರಲ್ಲ. ಚೆನ್ನಾಗಿ ಬೈಲಿ. ಆಮೇಲೆ ಬೈದಾದ್ಮೇಲೆ ಟೊಮೆಟೊ ಹಾಕ್ಬಿಡಿ. ಚೆನ್ನಾಗಿ ಡ್ರೈ ಆಗಬೇಕಿದು. ಎಲ್ಲ ಚೆನ್ನಾಗಿ ಡ್ರೈ ಆಗಿದೆ. ಇವಾಗ ಒಂದು ಕಪ್ಪು ರವೆ ತೊಗೊಂಡಿದ್ದೀನಿ. ಆ ರವಾನ ಇದಕ್ಕೆ ಹಾಕಬೇಕು. ಕೆಲವೊಬ್ಬರೆಲ್ಲ ಹುರಿದು ಇಟ್ಕೊಂಡಿರ್ತಾರೆ ಮುಂಚೆನೇ. ನಮಗೆ ಅದೆಲ್ಲ ರೂಢಿ ಇಲ್ಲ, ಡೈರೆಕ್ಟಾಗಿ ಮಾಡುತ್ತಿರೋದು. ಕಪ್ ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಿಂಗೆ ಲೈಟಾಗಿ ಒಂದು 2 ನಿಮಿಷ ಹುರ್ಕೊಂಡ್ರೆ ಸಾಕಿದ್ರು, ಜಾಸ್ತಿ ಹುರಿಬಿಡಿ, ಚೆನ್ನಾಗಿರುತ್ತೆ. ಡ್ರೈ ಆಗಿದ್ದು ಇದಕ್ಕೆ ಒಂದು ಕಪ್ ಹಾಕಿದ್ದೀವಲ್ಲ, 1 ಕಪ್ ಹಾಕಿದರೆ ಒಂದು 3 ಗ್ಲಾಸ್ ನೀರು ಹಾಕಬೇಕು.
ಇಷ್ಟಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡ್ಬೇಕು. ನೋಡಿ ಫ್ರೆಂಡ್ಸ್, ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು. ಇವಾಗ ಏನು ಮಾಡಬಾರ್ದು, ಜಸ್ಟ್ ಪ್ಲೇಟ್ ಮುಚ್ಚಿ ಬಿಡ್ಬೇಕು. ಒಂದು 2 ನಿಮಿಷ ಬಿಟ್ಟಿದ್ದು ಆಟೋಮೆಟಿಕ್ಲಿ ಆಫ್ ಮಾಡಿಬಿಡ್ಬೇಕು. ತಾನೇ ಇದಾಗಿಬಿಡುತ್ತೆ, ಬೆಂದ್ಬಿಡುತ್ತೆ. ಇವಾಗ ಒಂದು 2 ನಿಮಿಷ ಆಗಿದೆ, ತೆಗೆದುಬಿಟ್ಟು ಮಿಕ್ಸ್ ಮಾಡ್ಕೋ. ಮಿಕ್ಸ್ ಮಾಡಿ ಇನ್ನೊಂದು 5 ನಿಮಿಷ ಮುಚ್ಚಿಟ್ಬಿಟ್ರೆ ಇಟ್ ವಾಸ್ ಕ್ಲೋಸ್. ಉಪ್ಪಿಟ್ಟು ರೆಡಿ. ಸೂಪರಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.